ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಆಲ್ ಅಬೌಟ್ ಎಜುಕೇಷನ್. ಓಕೆ ಫ್ರೆಂಡ್ಸ್, ಇವಾಗ ಈ ಕ್ವೆಶನ್ ನಾನು ಪೇಪರ್ 1 ಮತ್ತು ಪೇಪರ್ 2 ಇಬ್ರಿಗೂ ಯೂಸ್ ಆಗೋ ಹಾಗೆ ತೊಗೊಂಡಿದ್ದೀನಿ. ಪ್ರಿವಿಯಸ್ ಇಯರ್ಸ್ ಪೇಪರ್ಸ್ ನೀವು ನೋಡ್ಬೋದು. ಸರ್ಕಲ್ಸ್ ಬಗ್ಗೆ ಈ ರೀತಿ ನಿಮಗೆ ಜಾಮೆಟ್ರಿ ಕ್ವೆಶನ್ಸ್ ಕೇಳ್ತಾ ಇದ್ದಾರೆ. ಓಕೆ, ಪೇಪರ್ 1 ಮತ್ತು ಪೇಪರ್ 2 ಇಬ್ರಿಗೂ ಈ ಥರ ಯೂಸ್ ಆಗುತ್ತೆ. ಓಕೆ, ಫಸ್ಟ್ ಕ್ವೆಶನ್ ನೋಡಿ. ಇನ್ ದ ಫಿಗರ್ O is the center of the circle. If POQ is equal to 110 degree, then the measure of angle PCQ is ಏನು ಅಂತ ಕೇಳಿದ್ದಾರೆ. ಸೊ 4 ಆಪ್ಷನಲ್ಲಿ ಯಾವುದು ಇದಕ್ಕೆ ಆನ್ಸರ್ ನೋಡೋಣ. ಸೊಲ್ಯೂಷನ್ ನೋಡಿ. ಗಿವನ್ O is center of the circle. ಏನು ಕೊಟ್ಟಿದ್ದಾರೆ ನಮಗೆ? ಆ್ಯಂಗಲ್ POQ is equal to 110 degree. ನೋಡಿ, ಇದು ಪ್ರತಿಯೊಂದು ಕ್ವೆಶನಲ್ಲಿ ನೆನಪಿಗಿದ್ರೆ ಈ ಡೆಫಿನೇಷನ್ ನಿಮಗೆ ಯಾವುದೇ ಕ್ವೆಶನ್ ಸಾಲ್ವ್ ಮಾಡೋಕ್ಕೆ ಈಸಿ ಆಗುತ್ತೆ. ಆ್ಯನ್ ಆ್ಯಂಗಲ್ ಸಬ್ಟೆಂಡೆಡ್ ಬೈ ಆ್ಯನ್ ಆರ್ಕ್ ಅಟ್ ದ ಸೆಂಟರ್ ಆಫ್ ದ ಸರ್ಕಲ್ ಈಸ್ ಆ್ಯನ್ ಆ್ಯಂಗಲ್ ಸಬ್ಟೆಂಡೆಡ್ ಬೈ ಆ್ಯನ್ ಆರ್ಕ್ ಅಟ್ ದ ಸೆಂಟರ್ ಆಫ್ ದ ಸರ್ಕಲ್ ಈಸ್ ಟ್ವೈಸ್ ದ ಆ್ಯಂಗಲ್ ಸಬ್ಟೆಂಡೆಡ್ ಬೈ ದಟ್ ಆರ್ಕ್ ಅಟ್ ಎನಿ ಅದರ್ ಪಾಯಿಂಟ್ ಆನ್ ದ ಸರ್ಕಲ್. ಸೊ ಇವಾಗ PCQ ಈಸ್ ಈಕ್ವಲ್ ಟು ಎಷ್ಟು? ಹಾಫ್ POQ. PCQ ಈಸ್ ಈಕ್ವಲ್ ಟು ಹಾಫ್ POQ. ಸೊ ಹಾಫ್ ಇಂಟು POQ ವ್ಯಾಲ್ಯೂ ನಮಗೆ 110 ಕೊಟ್ಟಿದ್ದಾರೆ. 110 ಡಿಗ್ರಿ, ದಟ್ ಈಸ್ ನಥಿಂಗ್ ಬಟ್ 2 1 2 ಇಂಟು 55 ಏನಾಗುತ್ತೆ ನಮಗೆ ಆನ್ಸರ್ 55 ಡಿಗ್ರಿ ಬರುತ್ತೆ. ಸೊ ದ ಕರೆಕ್ಟ್ ಆಪ್ಷನ್ ಈಸ್ 55 ಡಿಗ್ರಿ. ಆಪ್ಷನ್ ನಂಬರ್ 4 55 ಡಿಗ್ರಿ ಇದಕ್ಕೆ ರೈಟ್ ಆನ್ಸರ್. Next question. The perimeter of a semicircular segment of radius 7 units is. ಇವಾಗ ಈ ಥರ ಕೊಟ್ಟರೆ ನೀವು ಕ್ವೆಶನ್ ಏನು ಮಾಡ್ತೀರಾ? ಫಸ್ಟ್, ಪೆರಿಮೀಟರ್ ಆಫ್ ಎ ಸರ್ಕಲ್ ಈಸ್ ನಥಿಂಗ್ ಬಟ್ ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್. ಅಂದರೆ ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್ ನಿಮಗೆ ಫಾರ್ಮುಲಾ ಕೊಟ್ಟರೆ ಏನು, ಇವಾಗ ಕ್ವೆಶನಲ್ಲಿ ಈ ಥರ ಪೆರಿಮೀಟರ್ ಅಂತ ಕೇಳಿದ ತಕ್ಷಣ ನಿಮಗೆ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಏನು ಪೆರಿಮೀಟರ್ ಅಂತಂದ್ರೇನು? ಪೆರಿಮೀಟರ್ ಆಫ್ ಎ ಸರ್ಕಲ್ ಅಂದರೆ ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್. ಅದ್ರ ಫಾರ್ಮುಲಾ ಏನು? ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್ ಈಸ್ ಈಕ್ವಲ್ ಟು 2πr. ಸೊ ನೆಕ್ಸ್ಟ್, ಪೆರಿಮೀಟರ್ ಆಫ್ ಅ ಸೆಮಿ ಸರ್ಕಲ್ ಈಸ್ ಈಕ್ವಲ್ ಟು r ಇಂಟು π ಪ್ಲಸ್ 2. ಏನಕ್ಕೆ? ಪೆರಿಮೀಟರ್ ಆಫ್ ಎ ಸೆಮಿ ಸರ್ಕಲ್ ಫಾರ್ಮುಲಾ ಇದು. ಏನು? r ಇಂಟು π ಪ್ಲಸ್ 2. ಸೊ ಇವಾಗ ನಮಗೆ ರೇಡಿಯಸ್ ಏನು ಕೊಟ್ಟಿದ್ದಾರೆ? ಕ್ವೆಶನಲ್ಲಿ 7 ಕೊಟ್ಟಿದ್ದಾರೆ. ಸೊ ರೇಡಿಯಸ್ 7 ಇದ್ದಾಗ ಪೈ ವ್ಯಾಲ್ಯೂ ನಮಗೆ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಗೊತ್ತಿದೆ, 22/7 ಪ್ಲಸ್ 2. ನೆಕ್ಸ್ಟ್ ಸ್ಟೆಪ್ ಏನಿದೆ? 7 ಇಂಟು 3.14 ಪ್ಲಸ್ 2, ದಟ್ ಈಸ್ 7 ಇಂಟು 5.14. ಇದೆರಡು ಆ್ಯಡ್ ಮಾಡಿದಾಗ ನಮಗೇನು ಬರುತ್ತೆ? 5.14 ಬರುತ್ತೆ. ನೆಕ್ಸ್ಟ್ ಇದನ್ನೆರಡೂ ಮಲ್ಟಿಪ್ಲೈ ಮಾಡಿದಾಗ ನಮಗೆ 35.98 ಬರುತ್ತೆ. ಸೊ 35.98 ಈಸ್ ನಥಿಂಗ್ ಬಟ್ 36. ಅದಕ್ಕೆ ನಮಗೆ ಏನಕ್ಕೆ 35.98 ನಮಗೆ ಆಪ್ಷನಲ್ಲಿ ಕೊಟ್ಟಿಲ್ಲ, ನಮಗೆ ಆಪ್ಷನಲ್ಲಿ 36 ಯೂನಿಟ್ಸ್ ಕೊಟ್ಟಿದ್ದಾರೆ. ಸೊ ದ ಕರೆಕ್ಟ್ ಆಪ್ಷನ್ ಈಸ್ ಆಪ್ಷನ್ ನಂಬರ್ 3, 36 ಯೂನಿಟ್ಸ್. ಆಪ್ಷನ್ ನಂಬರ್ 3, 36 ಯೂನಿಟ್ಸ್ ಇದಕ್ಕೆ ರೈಟ್ ಆನ್ಸರ್. ನೋಡಿ, ಈ ಥರ ವಿಡಿಯೋ ಇದೆಯಲ್ಲ, ಇದರಲ್ಲಿ ನಿಮಗೆ ಸಿಲೆಬಸ್ ಕೂಡ ಹೇಳಿದ್ದೀನಿ. ಪೇಪರ್ 1 ಮತ್ತು ಈ ಸರ್ಕಲ್ಸ್ಗೆ ರಿಲೇಟೆಡ್ ಒಂದು ಕ್ವೆಶನ್ಸ್ ಕೂಡ ಮಾಡಿದ್ದೀನಿ. ಇದೊಂದು ವಿಡಿಯೋ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಹೋಗ್ಬಿಟ್ಟು. ನೆಕ್ಸ್ಟ್ ಕ್ವೆಶನ್. ವಾಟ್ ಈಸ್ ದ ಪೆರಿಮೀಟರ್ ಆಫ್ ಅ ಸೆಮಿ ಸರ್ಕಲ್ ವಿತ್ ಅ ಡಯಾಮೀಟರ್ ಆಫ್ 8 ಯೂನಿಟ್ಸ್? ನೋಡಿ, ಅಗೇನ್ ಇದೇ ಒಂದು ಕ್ವೆಶನ್ ಇನ್ನೊಂದು ಸರಿ. ವಾಟ್ ಈಸ್ ದ ಪೆರಿಮೀಟರ್ ಆಫ್ ಅ ಸೆಮಿ ಸರ್ಕಲ್ ವಿತ್ ಅ ಡಯಾಮೀಟರ್ ಆಫ್ 8 ಯೂನಿಟ್ಸ್ ಇದೆ. ಅದರಲ್ಲಿ ಏನು ಕೊಟ್ಟಿದ್ರು ಕ್ವೆಶನಲ್ಲಿ? ಸೇಮ್ ಅದೇ ಕ್ವೆಶನ್ನು. ಅದರಲ್ಲಿ ಏನು ಕೊಟ್ಟಿದ್ರು? ನಿಮಗೆ ರೇಡಿಯಸ್ ಕೊಟ್ಟಿದ್ರು, ಇಲ್ಲಿ ಡಯಾಮೀಟರ್ ಕೊಟ್ಟಿದ್ದಾರೆ. ಸೊ ಸೆಮಿ ಸರ್ಕಲ್ ವಿತ್ ಡಯಾಮೀಟರ್, ಇಲ್ಲಿ ಡಯಾಮೀಟರ್ ಕೊಟ್ಟಿದ್ದಾರೆ. ಇದಕ್ಕಿಂತ ಮುಂಚೆ ಕ್ವೆಶನಲ್ಲಿ ನಮಗೆ ರೇಡಿಯಸ್ ಕೊಟ್ಟಿದ್ರು. ಆರ್ ವ್ಯಾಲ್ಯೂ ಏನಿತ್ತು ಅಲ್ಲಿ ರೇಡಿಯಸ್ ವ್ಯಾಲ್ಯೂ 7 ಅಂತ ಕೊಟ್ಟಿದ್ರು. ಇಲ್ಲಿ ಡಯಾಮೀಟರ್ ವ್ಯಾಲ್ಯೂ ಕೊಟ್ಟಿದ್ದಾರೆ 8 ಯೂನಿಟ್ಸ್. ಡಯಾಮೀಟರ್ 8 ಯೂನಿಟ್ಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಇವಾಗ ಈ ರೀತಿ ಇದ್ದಾಗ ಕ್ವೆಶನ್ ನಾವೇನು ಹಾಕೋತೀವಿ? ಫಾರ್ಮುಲಾ ಪೈ ಇಂಟು D/2 ಪ್ಲಸ್ D. ಪೈ ಇಂಟು
d/2 ಪ್ಲಸ್ ಡಿ. ಇದು ಡಯಾಮೀಟರ್ ಅಂದರೆ ಸೆಮಿ ಸರ್ಕಲ್ ಡಯಾಮೀಟರ್, ಪೆರಿಮೀಟರ್ ಆಫ್ ಎ ಸೆಮಿ ಸರ್ಕಲ್. ಅದಕ್ಕೆ ಡಯಾಮೀಟರ್ ಏನಿದೆ ಇಲ್ಲಿ d/2 ಪ್ಲಸ್ ಡಿ ಅಂತ ಹಾಕೋತೀವಿ ನಾವು. ಓಕೆ, ಪೈ ವ್ಯಾಲ್ಯೂ ಇಲ್ಲಿ ನಾನು ಡೈರೆಕ್ಟಾಗಿ 3.14 ಅಂತ ಕೊಟ್ಟಿದ್ದೀನಿ. ಅಂದರೆ 22/7 ಅಂದರೂ ಬರ್ಕೋಬೋದು ನೀವು. 3.14 ಡೈರೆಕ್ಟ್ ಬರೆದಿದ್ದೀನಿ. ನೆಕ್ಸ್ಟ್ 8/2 ಅಂದರೆ ಇವಾಗ ನಮಗೆ ಡಯಾಮೀಟರ್ ವ್ಯಾಲ್ಯೂ 8 ಅಂತ ಕೊಟ್ಟಿದ್ದಾರೆ ನಮಗೆ. ಸೊ 8/2 ಪ್ಲಸ್ ಡಿ. ಅಗೇನ್ ಡಿ ವ್ಯಾಲ್ಯೂ ಏನಿದೆ 8. ಓಕೆ, ಡಯಾಮೀಟರ್ ವ್ಯಾಲ್ಯೂ 8 ಇದೆ. ನೆಕ್ಸ್ಟ್ 3.14 ಇಂಟು 4. 4 ಏನಕ್ಕೆ 2 1 2 4 4 ಪ್ಲಸ್ 8. ಸೊ ಇದನ್ನು ನಾವೆಲ್ಲ ಮಾಡಿದ್ರೆ ಏನು ಬರುತ್ತೆ, ಸಿಂಪ್ಲಿಫೈ ಮಾಡಿದಾಗ 220.57 ಯೂನಿಟ್ಸ್. ಇವಾಗ ಆಪ್ಷನ್ಸಲ್ಲಿ ನಮಗೆ ಏನು ಕೊಟ್ಟಿದ್ರು, 21 ಅಂತ ಕೊಟ್ಟಿದ್ರು. ಸೊ 21 ಯೂನಿಟ್ಸ್ ಇದಕ್ಕೆ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್ ನೋಡಿ, ನಿಮಗೆ ಟಿ ಕ್ವೆಶನ್ ಪೇಪರಲ್ಲಿ ಈ ರೀತಿ ಕ್ವೆಶನ್ಸ್ ಕೊಡ್ತಾ ಇದ್ದಾರೆ. ಇದು ಪೇಪರ್ 1 ಮತ್ತು ಪೇಪರ್ 2 ಇಬ್ಬರಿಗೂ ಯೂಸ್ ಆಗುತ್ತೆ. ಓಕೆ, ಎ ಟ್ಯಾಂಜೆಂಟ್ ಪಿ ಕ್ಯೂ ಅಟ್ ಎ ಪಾಯಿಂಟ್ ಪಿ ಆಫ್ ಅ ಸರ್ಕಲ್ ಆಫ್ ರೇಡಿಯಸ್ 5 centimeter meets a line through the center O at a point Q so that OQ is equal to 12 centimeter. ಲೆಂತ್ ಪಿ ಕ್ಯೂ ಈಸ್ ಏನು, ನಾವು ಲೆಂತ್ನ ಫೈಂಡ್ ಔಟ್ ಮಾಡಬೇಕು. ಇವಾಗ ನೀವು ಕ್ವೆಶನ್ ಅರ್ಥ ಮಾಡಿಕೊಂಡು ಅದ್ರ ಪ್ರಕಾರ ನೀವು ಒಂದು ಡ್ರಾ ಮಾಡ್ಕೊಳ್ಳಿ, ಏನೋ ಒಂದು ಡಯಾಗ್ರಾಮ್ ಡ್ರಾ ಮಾಡ್ಕೊಳ್ಳಿ. ಏನು, ಎ ಟ್ಯಾಂಜೆಂಟ್ ಪಿ ಕ್ಯೂ ಅಟ್ ಎ ಪಾಯಿಂಟ್ ಪಿ ಆಫ್ ಅ ಸರ್ಕಲ್ ಆಫ್ ರೇಡಿಯಸ್ 5 centimeter. ನೋಡಿ, ಇವಾಗ ಟ್ಯಾಂಜೆಂಟ್ ಅಂದರೆ ಏನು? ಟ್ಯಾಂಜೆಂಟ್ ಟು ಎ ಸರ್ಕಲ್ ಈಸ್ ದ ಲೈನ್ ದಟ್ ಟಚಸ್ ದ ಸರ್ಕಲ್ ಅಟ್ ಓನ್ಲಿ 1 point. ಟ್ಯಾಂಜೆಂಟ್ ಅಂದರೆ ಏನು? ಬರೀ 1 point ಮಾತ್ರ ಟಚ್ ಆಗುತ್ತಲ್ಲ, ಅದಕ್ಕೆ ನಾವೇನು ಹೇಳ್ತೀವಿ, ಟ್ಯಾಂಜೆಂಟ್ ಅಂತ ಹೇಳ್ತೀವಿ. ಟ್ಯಾಂಜೆಂಟ್ ಟು ಎ ಸರ್ಕಲ್ ಈಸ್ ದ ಲೈನ್ ದಟ್ ಟಚಸ್ ದ ಸರ್ಕಲ್ ಅಟ್ ಓನ್ಲಿ 1 point. ಇದಕ್ಕೆ ನಾವೇನು ಹೇಳ್ತೀವಿ, ಪಿ ಅಂತ ಇದೆಯಲ್ಲ ಇದು, ಈ ಪಾಯಿಂಟ್ ಅದಕ್ಕೆ ನಾವೇನು ಹೇಳ್ತೀವಿ, ಪಾಯಿಂಟ್ ಆಫ್ ಟ್ಯಾಂಜೆನ್ಸಿ ಅಥವಾ ಟ್ಯಾಂಜೆಂಟ್ ಇದು. ಓಕೆ, ಈ ಲೈನ್ ಇದೆಯಲ್ಲ ಇದು ಟ್ಯಾಂಜೆಂಟ್. ಓಕೆ, ಇವಾಗ ಈ ಫಿಗರಲ್ಲಿ ನೀವು ನೋಡ್ಬೋದು. ಇವಾಗ ಕ್ವೆಶನಲ್ಲಿ ನಮಗೇನು ಕೊಟ್ಟಿದ್ದಾರೆ, ಒ ಪಿ, ಒ ಮತ್ತು ಪಿ ಇದೆಯಲ್ಲ ಅದು 5 centimeter ಅಂತ ಕೊಟ್ಟಿದ್ದಾರೆ. ರೇಡಿಯಸ್ 5 centimeter ಅಂತ ಕೊಟ್ಟಿದ್ದಾರೆ. ಸೊ ಪಿ ಕ್ಯೂ ಇದೊಂದು ಟ್ಯಾಂಜೆಂಟ್. ಪಿ ಕ್ಯೂ ನಾವು ಟ್ಯಾಂಜೆಂಟ್ ಬರ್ಕೊಂಡ್ವಿ. ಒ ಪಿ ರೇಡಿಯಸ್ 5 centimeter ಕೊಟ್ಟಿದ್ದಾರೆ. ಸೊ in the above figure, the line that is drawn from the center of the given circle to the tangent PQ is perpendicular to PQ. ಅಂದರೆ ಏನು ಹೇಳಿ, ಒ ಪಿ ಇದೆಯಲ್ಲ ಇದು ಪರ್ಪೆಂಡಿಕ್ಯುಲರ್ ಟು ಪಿ ಕ್ಯೂ ಅಂತ ಅಂದ್ಬಿಟ್ಟು, ಸೆಂಟರಲ್ಲಿ ನಮಗೆ ಒ ಪಿ ಇದೆಯಲ್ಲ ಅದು ಏನು, ದ ಲೈನ್ ಡ್ರಾನ್ ಫ್ರಮ್ ದ ಸೆಂಟರ್, ದ ಲೈನ್ ಡ್ರಾನ್ ಫ್ರಮ್ ದ ಸೆಂಟರ್ ಅದು ಪರ್ಪೆಂಡಿಕ್ಯುಲರ್ ಟು ಪಿ ಕ್ಯೂ ಆಗಿದೆ. ಒ ಪಿ ಈಸ್ ಪರ್ಪೆಂಡಿಕ್ಯುಲರ್ ಟು ಪಿ ಕ್ಯೂ. ಸೊ ಯೂಸಿಂಗ್ ಪೈಥಾಗರಸ್ ಥಿಯರಮ್ ನಾವೇನು ಮಾಡ್ತೀವಿ, ಒ ಕ್ಯೂ ಸ್ಕ್ವೇರ್ ಈಸ್ ಈಕ್ವಲ್ ಟು ಒ ಪಿ ಸ್ಕ್ವೇರ್ ಪ್ಲಸ್ ಪಿ ಕ್ಯೂ ಸ್ಕ್ವೇರ್. ಪೈಥಾಗರಸ್ ಥಿಯರಮ್ ನೀವು ಆಲ್ರೆಡಿ ಓದಿದ್ದೀರಾ, ಮತ್ತೆ ಹೇಳ್ತಾ ಇದ್ದೀನಿ ನೋಡಿ. ಒ ಕ್ಯೂ ಸ್ಕ್ವೇರ್ ಈಸ್ ಈಕ್ವಲ್ ಟು ಒ ಪಿ ಸ್ಕ್ವೇರ್ ಪ್ಲಸ್ ಪಿ ಕ್ಯೂ ಸ್ಕ್ವೇರ್. ದಟ್ ಈಸ್ ಒ ಕ್ಯೂ ಸ್ಕ್ವೇರ್ ಏನಿದೆ, ಕ್ವೆಶನಲ್ಲಿ ನಮಗೆ ಒ ಕ್ಯೂ ಸ್ಕ್ವೇರ್ ವ್ಯಾಲ್ಯೂ 12 centimeter ಅಂತ ಕೊಟ್ಟಿದ್ದಾರೆ. ಸೊ ಒ ಕ್ಯೂ ಸ್ಕ್ವೇರ್ಗೆ ನಾವು 12 centimeter ಹಾಕೋತೀವಿ. ಸೊ ಒ ಪಿ ಸ್ಕ್ವೇರ್ ಏನಿದೆ ಅದು 5 centimeter ಕೊಟ್ಟಿದ್ದಾರೆ ರೇಡಿಯಸ್. ಒ ಪಿ ಸ್ಕ್ವೇರ್ 5 square ಪ್ಲಸ್ ಪಿ ಕ್ಯೂ ಸ್ಕ್ವೇರ್. ನೆಕ್ಸ್ಟ್ ಸ್ಟೆಪ್ ಏನಿದೆ, 5 square ಪ್ಲಸ್ ಪಿ ಕ್ಯೂ ಸ್ಕ್ವೇರ್ ಆ ಕಡೆ ಇರೋದು ಈ ಕಡೆ ಬರೆದಿದ್ದೀನಿ ಅಷ್ಟೇ. ಬೇಕಾದರೆ ನೀವು ಅದೇ ರೀತಿ ಡೈರೆಕ್ಟಾಗಿ ಬರಿಬೋದು. 5 square plus PQ square is equal to 12 square. That is 5 square ಅಂದರೆ 25, PQ square equals 12 square ಏನು 144. Next PQ square is equal to 144. 25 ಆ ಕಡೆ ಹೋದರೆ -25 ಆಯಿತು. ದಟ್ ಈಸ್ 144 - 25 ಎಷ್ಟಾಯಿತು, 119. PQ is equal to √19. ಇವಾಗ ಕ್ವೆಶನಲ್ಲಿ ನೋಡಿ ನೀವು ಆನ್ಸರ್ ಏನಿದೆ ಇದರದ್ದು, ಕ್ವೆಶನ್ 100 ಆಪ್ಷನ್ ಡಿ √119 centimeter ಇದಕ್ಕೆ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, ಫ್ರಮ್ ಪಾಯಿಂಟ್ ಕ್ಯೂ ದ ಲೆಂತ್ ಆಫ್ ದ ಟ್ಯಾಂಜೆಂಟ್ ಟು ಎ ಸರ್ಕಲ್ ಈಸ್ 24 centimeter and the distance of Q from the center is
25 ಸೆಂಟಿಮೀಟರ್. ಇವಾಗ ನಮಗೆ ಕ್ವೆಶನಲ್ಲಿ ಏನು ಕೇಳಿದ್ದಾರೆ, ದ ರೇಡಿಯಸ್ ಆಫ್ ದ ಸರ್ಕಲ್ ಈಸ್ ಏನು. ನಾವು ರೇಡಿಯಸ್ನ ಫೈಂಡ್ ಔಟ್ ಮಾಡಬೇಕು. ನಮಗೆ ಏನು ಕೊಟ್ಟಿದ್ದಾರೆ, ಇವಾಗ ಟ್ಯಾಂಜೆಂಟ್ ಕೊಟ್ಟಿದ್ದಾರೆ, 24 ಸೆಂಟಿಮೀಟರ್ ಟ್ಯಾಂಜೆಂಟ್ ಕೊಟ್ಟಿದ್ದಾರೆ. ಇವಾಗ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, 25 ಸೆಂಟಿಮೀಟರ್ ಏನಿದೆ ಅದು ಡಿಸ್ಟೆನ್ಸ್ ಆಫ್ ಕ್ಯೂ ಫ್ರಮ್ ದ ಸೆಂಟರ್ ಈಸ್ 25 ಸೆಂಟಿಮೀಟರ್. ಓಕೆ, ಇಲ್ಲೂ ಕೂಡ ಸೇಮ್ ಅದೇ ರೀತಿ ನಾವು ಮಾಡ್ಬೋದು. ಲಾಸ್ಟ್ ಕ್ವೆಶನ್ ಮಾಡಿದ್ವಲ್ಲ ಅದೇ ರೀತಿ ಈ ಕ್ವೆಶನ್ ಕೂಡ ಸಾಲ್ವ್ ಮಾಡೋಣ ಈಸಿಯಾಗಿ. ಇವಾಗ ಟ್ಯಾಂಜೆಂಟ್ ಅಂದರೆ ಏನು ನಿಮಗೆ ಗೊತ್ತಾಗಿದೆ ನೋಡಿ. ಇವಾಗ ಡಯಾಗ್ರಾಮ್ ಅವರು ಕೊಟ್ಟಿರಲಿಲ್ಲ ಇಲ್ಲಿ ಕ್ವೆಶನಲ್ಲಿ. ಅಕಸ್ಮಾತ್ ಅವರು ಡಯಾಗ್ರಾಮ್ ಕೊಟ್ಟಿದ್ರೆ ನಿಮ್ಗೆ ಈಸಿ ಆಗಿಬಿಡತ್ತೆ. ಅಕಸ್ಮಾತ್ ಡಯಾಗ್ರಾಮ್ ಕೊಟ್ಟಿಲ್ಲ ಅಂತಂದರೆ ನೀವು ಈ ಥರ ಡ್ರಾ ಮಾಡ್ಕೊಳ್ಳಿ. ಫಸ್ಟ್ ಡ್ರಾ ಎ ಪರ್ಪೆಂಡಿಕ್ಯುಲರ್ ಫ್ರಮ್ ದ ಸೆಂಟರ್ ಆಫ್ ಎ ಟ್ರಯಾಂಗಲ್ ಟು ಎ ಪಾಯಿಂಟ್ P on the circle which is touching the tangent. This line will be perpendicular to the tangent of the circle. ನೋಡಿ, ಇದೆಲ್ಲ ನಾನು ನಿಮಗೆ ನೋಟ್ಸ್ ಏನಕ್ಕೆ ಇದು ಬರ್ತಿದ್ದೀನಿ ಅಂತಂದರೆ ನಿಮಗೆ ಅರ್ಥ ಆಗಲಿ ಅಂತಂದ್ಬಿಟ್ಟು ಇದೆಲ್ಲ ನೀವು ಬರೆಯೋದು ಬೇಕಾಗಿರಲ್ಲ. ಇಷ್ಟು ಲೆಂದಿಯಾಗಿದೆ ಆನ್ಸರ್ ಅಂತ ಏನೂ ಭಯ ಪಡೋದೇನಿಲ್ಲ. ಬರೀ ಇದು ಜಸ್ಟ್ ನಿಮ್ಮ ರೆಫರೆನ್ಸ್ಗೋಸ್ಕರ ಅಷ್ಟೇ. ನೀವು ಬರೀ ಡೈರೆಕ್ಟಾಗಿ ಇದೆಲ್ಲ ನಿಮ್ಗೆ ಬೇಸಿಕ್ ಗೊತ್ತಾಗ್ಬಿಟ್ರೆ ಡೈರೆಕ್ಟಾಗಿ ಇದನ್ನು ಸ್ಟೆಪ್ಸ್ ಮಾಡ್ಕೊಂಡು ಹೋಗ್ಬಿಡ್ತೀರಾ ನೀವು. ಓಕೆ, ಇವಾಗ ಪಿ ಕ್ಯೂ ಇಸ್ ಈಕ್ವಲ್ ಟು 24 ಸೆಂಟಿಮೀಟರ್. ಪಿ ಕ್ಯೂ ಏನಿದೆ 24 ಸೆಂಟಿಮೀಟರ್. ಓ ಕ್ಯೂ ಇಸ್ ಈಕ್ವಲ್ ಟು 25 ಸೆಂಟಿಮೀಟರ್. ಓ ಕ್ಯೂ 25 ಸೆಂಟಿಮೀಟರ್. ಅಕಾರ್ಡಿಂಗ್ ಟು ಪೈಥಾಗೊರಸ್ ಥಿಯರಮ್ ಏನಿದೆ, ಓ ಕ್ಯೂ ಸ್ಕ್ವೇರ್ ಈಕ್ವಲ್ಸ್ ಓ ಪಿ ಸ್ಕ್ವೇರ್ ಪ್ಲಸ್ ಪಿ ಕ್ಯೂ ಸ್ಕ್ವೇರ್. ಓ ಪಿ ಸ್ಕ್ವೇರ್ ಪ್ಲಸ್ ಪಿ ಕ್ಯೂ ಸ್ಕ್ವೇರ್. ಇವಾಗ ನಮಗೆ ಓ ಕ್ಯೂ ಸ್ಕ್ವೇರ್ ವ್ಯಾಲ್ಯೂ ಗೊತ್ತಿದೆ. ಓ ಕ್ಯೂ ಸ್ಕ್ವೇರ್ ಇಸ್ ಈಕ್ವಲ್ ಟು 25 ಸೆಂಟಿಮೀಟರ್ ಈಕ್ವಲ್ಸ್ ಓ ಪಿ ಸ್ಕ್ವೇರ್ನ ನಾವು ಫೈಂಡ್ ಔಟ್ ಮಾಡಬೇಕು. ಏನದು ರೇಡಿಯಸ್ ಆಫ್ ದ ಸರ್ಕಲ್ನ ಫೈಂಡ್ ಔಟ್ ಮಾಡಬೇಕು. ಓ ಪಿ ಸ್ಕ್ವೇರ್ ಇದೆಯಲ್ಲ ಅದು ರೇಡಿಯಸ್, ಅದನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಓ ಪಿ ಸ್ಕ್ವೇರ್ ಪ್ಲಸ್ ಪಿ ಕ್ಯೂ ಸ್ಕ್ವೇರ್ ಏನಿದೆ 24 ಸೆಂಟಿಮೀಟರ್. ಪಿ ಕ್ಯೂ ಸ್ಕ್ವೇರ್ ಏನಿದೆ, ಪಿ ಕ್ಯೂ 24 ಸೆಂಟಿಮೀಟರ್ ಇದೆ, 24 ಸ್ಕ್ವೇರ್. ನೆಕ್ಸ್ಟ್ ಓ ಪಿ ಸ್ಕ್ವೇರ್ ಈಸ್ ಈಕ್ವಲ್ ಟು 24 ಸ್ಕ್ವೇರ್ ಆ ಕಡೆ ಹೋದಾಗ ಓ ಪಿ ಸ್ಕ್ವೇರ್ ಈಸ್ ಈಕ್ವಲ್ ಟು 25 ಸ್ಕ್ವೇರ್ ಮೈನಸ್ 24 ಸ್ಕ್ವೇರ್. 25 ಸ್ಕ್ವೇರ್ ಎಷ್ಟು 625 ಮೈನಸ್ 24 ಎಷ್ಟು 576. 625 ಮೈನಸ್ 576 ಎಷ್ಟಾಯಿತು 49 ಆಯಿತು. ಓ ಪಿ ಸ್ಕ್ವೇರ್ ಈಸ್ ಈಕ್ವಲ್ ಟು 49. ಓ ಪಿ ಈಸ್ ಈಕ್ವಲ್ ಟು ರೂಟ್ 49 ದಟ್ ಈಸ್ 7. ಸೊ ದ ಕರೆಕ್ಟ್ ಆಪ್ಷನ್ ಈಸ್ ಎ. ಸೊ ಆಪ್ಷನ್ ಎ 7 ಸೆಂಟಿಮೀಟರ್ ಇದಕ್ಕೆ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, the length of a tangent from point A at a distance 5 centimeter from the center of a circle is 4 centimeter. ನೋಡಿ, ಇದು ಒಂದು ಸ್ವಲ್ಪ ಅರ್ಥ ಮಾಡಿಕೊಂಡು ಬರಿಬೇಕು ಕರೆಕ್ಟಾಗಿ. ಏನು ಕೊಟ್ಟಿದ್ದಾರೆ, ದ ಲೆಂತ್ ಆಫ್ ಎ ಟ್ಯಾಂಜೆಂಟ್ ಫ್ರಮ್ ಪಾಯಿಂಟ್ ಎ ಅಟ್ ಎ ಡಿಸ್ಟೆನ್ಸ್ 5 ಸೆಂಟಿಮೀಟರ್ ಫ್ರಮ್ ದ ಸೆಂಟರ್ ಆಫ್ ಅ ಸರ್ಕಲ್ ಈಸ್ 4 ಸೆಂಟಿಮೀಟರ್. ಫೈಂಡ್ ದ ರೇಡಿಯಸ್ ಆಫ್ ದ ಸರ್ಕಲ್. ನಮಗಿಲ್ಲಿ ರೇಡಿಯಸ್ ಕೇಳಿದ್ದಾರೆ. ಸೊ ಅಗೇನ್ ಅದೇ ರೀತಿ ಫಿಗರ್ ಬರ್ಕೊಂಡು ನಾವು ರೇಡಿಯಸ್ನ ಫಸ್ಟ್ ನೀವು ಏನೇ ಒಂದು ಪ್ರಾಬ್ಲಮ್ ಕೊಟ್ಟಾಗ ಡಯಾಗ್ರಾಮ್ ಬರ್ಕೋಬೇಕು. ನಾವು ಏನು ಗಿವನ್ ಅದನ್ನು ಬರ್ಕೋಬೇಕು ಮತ್ತು ಏನು ಫೈಂಡ್ ಔಟ್ ಮಾಡಬೇಕು ಅದನ್ನು ಬರ್ಕೊಳ್ಳೋಣ. ಫಸ್ಟ್ ಗಿವನ್ ಏನೇನು ಕೊಟ್ಟಿದ್ದಾರೆ, ಲೆಂತ್ ಆಫ್ ದ ಟ್ಯಾಂಜೆಂಟ್ ಬಿ ಎ ಈಕ್ವಲ್ಸ್ 4 ಸೆಂಟಿಮೀಟರ್. ಲೆಂತ್ ಫಸ್ಟ್ ನಮಗೆ ಲೆಂತ್ ಕೊಟ್ಟಿದ್ದಾರೆ. ಏನು ಲೆಂತ್ ಆಫ್ ದ ಟ್ಯಾಂಜೆಂಟ್ ಬಿ ಎ ಈಸ್ ಈಕ್ವಲ್ ಟು 4 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಓ ಎ ಏನು ಕೊಟ್ಟಿದ್ದಾರೆ 5 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಕ್ವೆಶನಲ್ಲಿ ಫೈಂಡ್ ದ ರೇಡಿಯಸ್ ಆಫ್ ದ ಸರ್ಕಲ್ ಅಂತ ಕೊಟ್ಟಿದ್ದಾರೆ. ಸೊ ಓ ಬಿ ಈಸ್ ಈಕ್ವಲ್ ಟು ಹೌ ಮಚ್ ನಾವು ಫೈಂಡ್ ಔಟ್ ಮಾಡಬೇಕು. ಅಗೈನ್ ಕ್ವೆಶನ್ಸ್ ಬೇರೆ ಬೇರೆ ರೀತಿ ಕೊಟ್ಟಿರ್ತಾರೆ, ಬಟ್ ಏನು ಸೊಲ್ಯೂಷನ್ ಏನಿರುತ್ತೆ ಅದೇ ರೀತಿ ಇರುತ್ತೆ. ಥಿಂಕ್ ಮಾಡಿಬಿಟ್ಟು ಬರಿಬೇಕು. ಓಕೆ, ಅಕಾರ್ಡಿಂಗ್ ಟು ಪೈಥಾಗೊರಸ್ ಥಿಯರಮ್ ಓ ಎ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಓ ಬಿ ಸ್ಕ್ವೇರ್. ಇವಾಗೇನಿಲ್ಲಿ ಓ ಎ ಸ್ಕ್ವೇರ್ ಏನು ಕೊಟ್ಟಿದ್ದಾರೆ 5 ಸ್ಕ್ವೇರ್ ಈಕ್ವಲ್ಸ್ ಎ ಬಿ ಸ್ಕ್ವೇರ್ ಎಷ್ಟಿದೆ 4 ಸೆಂಟಿಮೀಟರ್. 4 ಸ್ಕ್ವೇರ್ ಪ್ಲಸ್ ಒ ಬಿ ಸ್ಕ್ವೇರ್. ಸೊ ಒ ಬಿ ಸ್ಕ್ವೇರ್ ಈ ಕಡೆ ಬಂದಾಗ ಒ ಬಿ ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್ ಈ ಕಡೆ ತೊಗೊತೀವಿ, 5 ಸ್ಕ್ವೇರ್ ಆ ಕಡೆ ತೊಗೊತೀವಿ. ಸೇಮ್ ಆ ಥರ ತೊಗೊಂಡ್ರೂ ಸೇಮ್ ಆನ್ಸರ್ ಬರುತ್ತೆ. ಸೊ ಒ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು 5 ಸ್ಕ್ವೇರ್ ಮೈನಸ್ 4 ಸ್ಕ್ವೇರ್. 5 ಸ್ಕ್ವೇರ್ ವ್ಯಾಲ್ಯೂ ಎಷ್ಟು 25. 4 ಸ್ಕ್ವೇರ್ ವ್ಯಾಲ್ಯೂ ಎಷ್ಟು 16. 25 minus 16 is 9. OB square is equal to 9. OB equals root 9. That is root 9 is nothing but 3 centimeter.
ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಇನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದು ಮರಿಬೇಡಿ. ಇವಾಗ ನೆಕ್ಸ್ಟ್ ನಾನು ಇದೇ ಜಾಮೆಟ್ರಿ ಕ್ವೆಶನ್ಸ್ ಬಹಳ ಬರೆದಿಟ್ಟಿದ್ದೀನಿ. ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಪೇಪರ್ 1 ಮತ್ತು ಪೇಪರ್ 2 ಇಬ್ರಿಗೂ ಯೂಸ್ ಆಗೋ ಹಾಗೆ. ಓಕೆ, ಥ್ಯಾಂಕ್ ಯು ಒನ್ಸ್ ಅಗೇನ್.